CSKಯ ಮಿನಿ ಆಕ್ಷನ್ ಹೇಗಿತ್ತು? CSK ಟೀಮ್ ಇಷ್ಟಕ್ಕೆ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಸಕ್ಸಸ್ ಆಗಿದ್ದಾರಾ ಅಥವಾ ಫೇಲ್ ಆಗಿದ್ದಾರಾ? CSK ಮ್ಯಾನೇಜ್ಮೆಂಟ್ ಕೇವಲ ಎರಡು ಪ್ಲೇಯರ್ ಮೇಲೆ ಬರೋಬ್ಬರಿ 30 ಕೋಟಿ ರೂಪಾಯಿನ ಖರ್ಚು ಮಾಡಿದರೆ ಇಷ್ಟಕ್ಕೆ ಆ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರಾ ಅಥವಾ ಇಲ್ಲ? ಮತ್ತು CSKಯ ಒಂದು ಸ್ಟ್ರಾಂಗ್ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ? ನನ್ನ ಪ್ರಕಾರ CSK ಮ್ಯಾನೇಜ್ಮೆಂಟ್ ಒಂದು ಡಿಫ್ರೆಂಟ್ ಆಗಿರುವಂತಹ ಪ್ಲೇಯಿಂಗ್ ಎಲೆವೆನ್ ಸೆಟ್ ಮಾಡ್ತಾರೆ. ಸೊ ಹಾಗಾದ್ರೆ CSK ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಅಂತೇಳಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಫಸ್ಟ್ CSK ಮ್ಯಾನೇಜ್ಮೆಂಟ್ ನಿನ್ನೆ ಆ ಒಂದು ಮಿನಿ ಆಕ್ಷನ್ ಮಾಡಿದ್ದು ಡೆಫಿನೆಟ್ ಆಗಿ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಸರ್ಪ್ರೈಸ್ ಆಗಿರುತ್ತೆ. ಕೇವಲ ಡೊಮೆಸ್ಟಿಕ್ ಪ್ಲೇಯರ್ಸ್ ಮೇಲೆ 14.2 ಕೋಟಿ ಖರ್ಚು ಮಾಡೋದು ಎಷ್ಟು ಸರಿ? ಅದು ಒಂದಲ್ಲ, ಬರೋಬ್ಬರಿ 2 ಪ್ಲೇಯರ್ಸ್ ಮೇಲೆ ಅರೌಂಡ್ ಒಂದು 30 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದಾರೆ. ನನ್ನ ಪ್ರಕಾರ CSK ಮ್ಯಾನೇಜ್ಮೆಂಟ್ ಖರ್ಚು ಮಾಡಿದ್ದು ರೈಟ್, ಹೌದು, ಡೊಮೆಸ್ಟಿಕ್ ಅಲ್ಲಿ ಸೂಪರ್ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಅದೇ ಒಂದು ರೀಸನ್ ಮೇಲೆ CSK ಮ್ಯಾನೇಜ್ಮೆಂಟ್ ಖರ್ಚು ಮಾಡಿದ್ದಾರೆ CSK ಫ್ಯೂಚರ್ಗೋಸ್ಕರ. ಒಂದೇ ಒಂದು ಮಾತು CSK ಫ್ಯಾನ್ಸ್ಗೆ, ನೆಕ್ಸ್ಟ್ IPL 2026 ಅಲ್ಲಿ ಈ 2 ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಕೊಟ್ರೆ CSK ಆ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ. ಇಫ್ ಸಪೋಸ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ CSK ಬಾಟಮ್ ಆಫ್ ದಿ ಟೇಬಲ್ ಇರೋದು ಗ್ಯಾರಂಟಿ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಸಾಕಷ್ಟು IPL ಫ್ಯಾನ್ಸ್ ಟ್ರೋಲೋ ಮತ್ತು ಕಾಮಿಡಿ ಮಾಡ್ತಾ ಇದ್ದಾರೆ. CSK ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರರಿಗೆ 14.2 ಕೋಟಿ ಕೊಟ್ಟು ಕಾಮಿಡಿ ಆಗಿದೆ ಅಂತೇಳಿ. ಆದ್ರೆ ಇದು ಕಾಮಿಡಿ ಅಲ್ಲ, ಲಾಟ್ರಿ ಕೂಡ ಅಲ್ಲ, ಪ್ಯೂರ್ ಹಾರ್ಡ್ ವರ್ಕ್ ಮತ್ತು ಸಾಕಷ್ಟು ಎಫರ್ಟ್ ಇಂದ ಬಂದಂತಹ ಬಿಗ್ಗೆಸ್ಟ್ ರಿಸಲ್ಟ್ ಇದು. ಯಾರು ಡೊಮೆಸ್ಟಿಕ್ ಮ್ಯಾಚ್ ಅನ್ನು ಫಾಲೋ ಮಾಡ್ತೀರಾ ಅವರಿಗೆ ಮಾತ್ರ ಗೊತ್ತಿರುತ್ತೆ ಕಾರ್ತಿಕ್ ಶರ್ಮಾ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತು ಪ್ರಶಾಂತ್ ವೀರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ಸೊ ಅದೇ ಒಂದು ಪರ್ಫಾರ್ಮೆನ್ಸ್ ಬೇಸಿನ ಮೇಲೆ ನಮ್ಮ IPL ನ ಎಲ್ಲಾ ಟೀಮು ಅವರಿಗೆ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದ್ರು. ಆದ್ರೆ ಇಲ್ಲಿ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರು ಎಲ್ಲಾ IPL ಟೀಮು ಮ್ಯಾನೇಜ್ಮೆಂಟ್ಗೆ ಇಂಪ್ರೆಸ್ ಮಾಡಿದ್ರು. ಸೊ ಆ ಒಂದು ಇಂಪ್ರೆಸ್ ಮಾಡಿದ್ರೆ ಇವತ್ತಿನ ದಿನ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರು ಅಷ್ಟು ಕೋಟಿಗೆ ಸೇಲ್ ಆಗಿದ್ದಾರೆ. ಫ್ಯಾಕ್ಟ್ ಏನಪ್ಪ ಅಂದ್ರೆ, ಹೌದು, ಇವರಿಬ್ರು ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಡೊಮೆಸ್ಟಿಕ್ ಬೇರೆನೆ ಮತ್ತು ಇಲ್ಲಿ IPL ಬೇರೆ. ಸೊ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರು ಅದೇ ಒಂದು ಪರ್ಫಾರ್ಮೆನ್ಸ್ ನ ಇಲ್ಲಿ IPL 2026 ಅಲ್ಲಿ ರಿಪೀಟ್ ಮಾಡ್ತಾರ ಅಂತ ಅದೇ ಒಂದು ಬಿಗ್ ಕ್ವಶನ್. ಸೊ ಯಂಗೋ ಪ್ಲೇಯರ್ಸ್ ಅಮೌಂಟ್ ಜಾಸ್ತಿ ಆಯ್ತು, ಸ್ಲೈಟ್ ಜಾಸ್ತಿ ಆಯ್ತು. ನನ್ನ ಪ್ರಕಾರ ಒಂದು 10 ಕೋಟಿ ಒಳಗಡೆ ಬರುವಂತ ಪ್ಲೇಯರ್ 14 ಕೋಟಿ ಅಂದ್ರೆ ಇಟ್ಸ್ ಎ ಹ್ಯೂಜ್ ಮನಿ. ಬಟ್ ಆ ಒಂದು ಮನಿ ತಗೊಂಡು ಆ ಒಂದು ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗ್ತಾರ ಅಂತೇಳಿ ಅದೇ ಒಂದು ಸದ್ಯ ಬಂದಂತಹ ಕ್ವಶನ್. ಬಟ್ ನೋಡಮ್ಮ IPL 2026 ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಈ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ ಅಂತೇಳಿ. ನನ್ನ ಪ್ರಕಾರ CSK ಮ್ಯಾನೇಜ್ಮೆಂಟ್ ಮಾಡಿದ್ದು ಇಟ್ಸ್ ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ. ಅಂದ್ರೆ ಯಂಗ್ ಪ್ಲೇಯರ್ಸ್ಗೆ ಟಾರ್ಗೆಟ್ ಮಾಡಿದ್ದಾರೆ. ಯಾಕಂದ್ರೆ MSD ಅವರು ಆಲ್ಮೋಸ್ಟ್ ಇದೇ ಒಂದು ಲಾಸ್ಟ್ ವರ್ಷ ಅವರಿಗೆ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ ಬೇಕು ಅಂತೇಳಿ ಕಾರ್ತಿಕ್ ಶರ್ಮಾ ಅವರಿಗೆ ಬೈ ಮಾಡಿದ್ದಾರೆ. ಮತ್ತು ಪ್ರಶಾಂತ್ ವೀರು ಆಬ್ವಿಯಸ್ಲಿ ರಾಕ್ ಸ್ಟಾರ್ ರವೀಂದ್ರ ಜಡೇಜಾಗೆ ಒಂದು ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್. ಸೊ ಕಂಪ್ಲೀಟ್ಲಿ ಯಂಗ್ ಪ್ಲೇಯರ್ಸ್ಗೆ ಟಾರ್ಗೆಟ್ ಮಾಡಿದ್ದಾರೆ. ಈಗ CSK ಮ್ಯಾನೇಜ್ಮೆಂಟ್ ಇವರಿಬ್ಬರಿಗೆ ಅಷ್ಟೊಂದು ಕೋಟಿ ಖರ್ಚು ಮಾಡಿ ಪಿಕ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ ಆಗಿ CSK ಪ್ಲೇಯಿಂಗ್ 11 ಅಲ್ಲಿ ಆಡ್ಲೇಬೇಕಾಗುತ್ತೆ. ಸೊ ಹಾಗಾದ್ರೆ CSK ಒಂದು ಪರ್ಫೆಕ್ಟ್ ಮತ್ತು ಸ್ಟ್ರಾಂಗ್ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂದ್ರೆ, ನನ್ನ ಪ್ರಕಾರ ಓಪನಿಂಗ್ ಮಾಡ್ತಾರೆ ಇಲ್ಲಿ ಆಯುಷ್ ಮಾತ್ರೆ ಪ್ಲಸ್ ಸಂಜು ಸ್ಯಾಮ್ಸನ್ ಇಬ್ರು ಓಪನಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಬರ್ತಾರೆ. ನೆಕ್ಸ್ಟ್ ನಂಬರ್ 4 ಅಲ್ಲಿ ನನ್ನ ಪ್ರಕಾರ ಮೇ ಬಿ ಇಲ್ಲಿ ಶಿವಮ್ ದುಬೆ ಬರಬಹುದು ಅಥವಾ ಸಾಕಷ್ಟು ಆಪ್ಷನ್ಸ್ ಅವೈಲೇಬಲ್ ಇದ್ದಾವೆ. CSK ಮ್ಯಾನೇಜ್ಮೆಂಟ್ ಅಲ್ಲಿ ಮ್ಯಾಥ್ಯೂ ಶಾರ್ಡರ್ಗೆ ಬೈ ಮಾಡಿದರೆ ಮತ್ತು ಸರ್ಫರಾಜ್ ಖಾನ್ ಅವರಿಗೆ ಬೈ ಮಾಡಿದರೆ ಇಟ್ಸ್ ಎ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಟ್ ನನ್ನ ಪ್ರಕಾರ ನಂಬರ್ 4 ಅಲ್ಲಿ ಶಿವಮ್ ದುಬೆ. ನೆಕ್ಸ್ಟ್ ನಂಬರ್ 5 ಅಲ್ಲಿ ಡೆವಾಲ್ಡೋ ಬ್ರೇವಿಸ್. ನಂಬರ್ 6 ಅಲ್ಲಿ ನಾನಿಲ್ಲಿ ಪಿಕ್ ಮಾಡ್ತೀನಿ ಕಾರ್ತಿಕ್ ಶರ್ಮಾ ಅವರಿಗೆ, ಒಂದು ಒಳ್ಳೆ ಫಿನಿಷರು, ಅದು ಡೊಮೆಸ್ಟಿಕ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಬಟ್ ಇಲ್ಲಿ CSK ಟೀಮ್ ಅಲ್ಲಿ ಯಾವ ರೀತಿ ಪ್ರೂವ್ ಮಾಡ್ತಿದ್ರೆ ವೇಟ್ ಮಾಡಮ್ಮ. ನೆಕ್ಸ್ಟ್ ನಂಬರ್ 7 ಅಲ್ಲಿ ಪ್ರಶಾಂತ್ ವೀರರು, ಸೊ ಜಡ್ಡುಗೆ ರೀಪ್ಲೇಸ್ಮೆಂಟ್. ನೆಕ್ಸ್ಟ್ ನಂಬರ್ 8 ಅಲ್ಲಿ MS ಧೋನಿ ಅವರು. ನಂಬರ್ 9 ಅಲ್ಲಿ ನತನ್ ಎಲಿಸ್ ಸೂಪರ್ ಬೌಲರ್ ಮತ್ತು ಡೌನ್ ದಿ ಆರ್ಡರ್ ನಲ್ಲಿ ಒಂದು ಒಳ್ಳೆ ಕ್ಯಾಮಿಯೋ ಆಡ್ತಾರೆ. ನೆಕ್ಸ್ಟ್ ನಂಬರ್ 10 ಅಲ್ಲಿ ಅನ್ಶುಲ್ ಕಂಬೋಜ್. ನಂಬರ್ 11 ಅಲ್ಲಿ ನೂರ್ ಅಹಮದ್ ಮತ್ತು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಲೀಲ್ ಅಹಮದ್ ಬರಬಹುದು ಅಥವಾ ಸಾಕಷ್ಟು ಆಪ್ಷನ್ಸ್ ಅವೈಲೇಬಲ್ ಇದಾವೆ. ಅಲ್ಲಿ ಮೇ ಬಿ ಒಂದು ಎಕ್ಸ್ಟ್ರಾ ಫಾರಿನ್ ಪ್ಲೇಯರ್ ಬೇಕಂದ್ರೆ ಮ್ಯಾಥ್ಯೂ ಹೆನ್ರಿ ಇದ್ದಾರೆ ಮತ್ತು ಅಖಿಲ್ ಹುಸೇನ್ ಇದ್ದಾರೆ. ನನ್ನ ಪ್ರಕಾರ ಅಖಿಲ್ ಹುಸೇನ್ ಅಲ್ಲಿ ಚಪಾಕ್ ಗ್ರೌಂಡ್ ಅಲ್ಲಿ ಮೇ ಬಿ ಒಂದು ಸ್ಪಿನ್ನಿಗೆ ಸಪೋರ್ಟ್ ಇದ್ದಪ್ಪ ಅಂದ್ರೆ ಆ ಟೈಮಲ್ಲಿ ಅಖಿಲ್ ಹುಸೇನ್ ಬರುವಂತಹ ಎಲ್ಲಾ ಚಾನ್ಸ್ ಇದೆ. ಸೊ ಇದನ್ನ ನನ್ನ ಪ್ರಕಾರ CSK ಒಂದು ಪರ್ಫೆಕ್ಟ್ ಮತ್ತು ಸ್ಟ್ರಾಂಗ್ ಪ್ಲೇಯಿಂಗ್ 11. ಸೊ ಇನ್ನು ಸರ್ಫರಾಜ್ ಖಾನ್ ಮೇ ಬಿ ನನ್ನ ಪ್ರಕಾರ ಅಲ್ಲಿ ಬ್ಯಾಕಪ್ ಓಪನರ್ ಆಗಿರ್ತಾರೆ ಆಯುಷ್ ಮಾತ್ರೆ ಅವರಿಗೆ
ಮತ್ತು ಮ್ಯಾಥ್ಯೂ ಶಾರ್ಟ್ ಇದಾರೆ, ಶಾರ್ಟ್ ನ ಯಾವ ಪ್ಲೇಸ್ಗೆ ಆಡ್ತಾರೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಟ್ ನೋಡಮ್ಮ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತ ಹೇಳಿ. ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ, ನಿಮ್ಮ ಪ್ರಕಾರ ಸಿ ಎಸ್ ಕೆ ಒಂದು ಪರ್ಫೆಕ್ಟ್ ಮತ್ತು ಸ್ಟ್ರಾಂಗ್ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡಮ್ಮ. ನೋಡಮ್ಮ ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ನಾನು ಫೈನಲಿ ಸಿ ಎಸ್ ಕೆ ಆ ಒಂದು ಮಿನಿ ಆಕ್ಷನ್ ಟೀಮ್ಗೆ ನನ್ನ ರೇಟಿಂಗ್ ಎಷ್ಟಪ್ಪ ಅಂದ್ರೆ ಔಟ್ ಆಫ್ 10 ಅಲ್ಲಿ 8 ಪಾಯಿಂಟ್ ಕೊಡ್ತೀನಿ. ಕೇವಲ ನಾನು ಬಿಲೀವ್ ಮಾಡ್ತೀನಿ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ಇಫ್ ಸಪೋಸ್ ಅವರಿಬ್ರು ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ರೆ ಡೆಫಿನೆಟ್ ಆಗಿ ಸಿ ಎಸ್ ಕೆ ಡಿಸರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ನೆಕ್ಸ್ಟ್ IPL 2026 ಅಲ್ಲಿ ಕೇವಲ ಸಿ ಎಸ್ ಕೆ ಫ್ಯಾನ್ಸ್ ಹೋಪ್ ಮತ್ತು ಬಿಲ್ ಇಡಬೇಕು ಇವರಿಬ್ಬರ ಮೇಲೆ. ಬಟ್ ನೋಡಮ್ಮ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಆ ಒಂದು ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗ್ತಾರಾ ಅಥವಾ ಇಲ್ಲ ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇಂದ್ರ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರು ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗ್ತಾರಾ ಅಥವಾ ಇಲ್ಲ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಸ್ ಮಾಡಮ್ಮ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.